2025 ಹಾಗೂ 26ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದಲೇ ಆರಂಭವಾದ ಸರ್ಕಾರಿ ಹಿರಿಯ ಕನ್ನಡ ಗಂಡು ಮಕ್ಕಳ ಶಾಲೆಗೆ 12 ಜನ ಹೆಣ್ಣು ಮಕ್ಕಳ ದಾಖಲಾತಿಯ ವಿಷಯ ಇಂದಿಗೂ ಇತ್ಯರ್ಥ ಕಂಡಿಲ್ಲ. ಎಸ್ ವೀಕ್ಷಕರೇ, ಕುಂದಗೋಳ ತಾಲೂಕಿನ ಹಿರೇಹರಕುನಿ ಗ್ರಾಮದಲ್ಲಿನ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಗೆ 12 ಜನ ಹೆಣ್ಣು ಮಕ್ಕಳನ್ನ ಯಾವುದೇ ಸರ್ಕಾರಿ ಆದೇಶದ ಸುತ್ತೋಲೆ ಇಲ್ಲದೆ ದಾಖಲಾತಿ ನಡೆದಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರಿಂದ ವಿರೋಧ ಕೇಳಿ ಬಂದ ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ಮಾಡಲಗೇರಿ ಅವರು ಗಂಡು ಮಕ್ಕಳ ಶಾಲೆಗೆ ದಿಢೀರ 12 ಹೆಣ್ಣು ಮಕ್ಕಳ ದಾಖಲಾತಿಗೆ ಸರ್ಕಾರದ ನಿರ್ದೇಶನವಿಲ್ಲ ಎಂದೇ ಹೇಳಿದರು. ಇದೀಗ ಶೈಕ್ಷಣಿಕ ವರ್ಷ ಅಂತ್ಯಕ್ಕೆ ಬಂದಿದ್ದು 12 ಜನ ಹೆಣ್ಣು ವಿದ್ಯಾರ್ಥಿಗಳ ದತ್ತಾಂಶ ಶಿಕ್ಷಣ ಇಲಾಖೆ ಯುಡೈಸ್ ತಂತ್ರಾಂಶದಲ್ಲಿ ದಾಖಲಾಗುತ್ತಿಲ್ಲ ಎಂಬ ಮಾಹಿತಿ ಹರಡಿದೆ. ಇದಲ್ಲದೆ ಕಳೆದ 3 ಬಾರಿ ಈ ವಿಷಯದ ಮೇಲೆ ತನಿಖೆಗೆ ಆದೇಶಿಸಿದ್ದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಸ್ ಕೆಳದಿಮಠ ಅವರು ಶೈಕ್ಷಣಿಕ ವರ್ಷ ಮುಕ್ತಾಯದಲ್ಲೂ ಸ್ಪಷ್ಟ ಉತ್ತರ ನೀಡದೇ ಇರೋದು, ತನಿಖಾ ವರದಿ ಬಹಿರಂಗ ಮಾಡದೇ ಇರೋದು ಯಾಕೆ ಎಂಬ ಪ್ರಶ್ನೆ ಕಾದಿದೆ. ಮಕ್ಕಳ ಭವಿಷ್ಯ ಅತಂತ್ರ ಆಗೋದಿಲ್ಲ, ಆಗ ಕೊಡೋದೇ ಇಲ್ಲ ಅಂದ್ರೆ ಫಲಿತಾಂಶದಾಗ ಅದ ಹೆಣ್ಣಿದ್ದಲ್ಲಿ ಗಡ್ಡ ಅಂತ ಬಂತಂತ ಸರ್, ಲಿಂಗ ಸರಿ ಮಾಡ್ತೀವಿ. ಅಲ್ಲ 12 ವಿದ್ಯಾರ್ಥಿಗಳ ಭವಿಷ್ಯ ಸರಿ ಆಗುತ್ತೆ, ಸರಿ ಮಾಡ್ತೀವಿ. ಅದನ್ನು ವರದಿ ಕೊಟ್ಟಿದ್ದಾರೆ, ನೋಡ್ಬೇಕು, ಫೈಲ್ ನೋಡ್ಬೇಕು, ಕೊಟ್ಟಾರ ವರದಿ ಕೊಟ್ಟಾರ. ಹೆಂಗೈತೆ ಅಂದ್ರೆ ಈ ಗಂಡು ಮಕ್ಕಳ ಶಾಲೆಯೊಳಗೆ ಹೆಣ್ಮಕ್ಳನ್ನ ದಾಖಲಾತಿ ಮಾಡ್ಕೊಳ್ಳೋ ಹೊತ್ನಾಗ ದಾಖಲೆ ಮಾಡೋದ್ನಾಗ ಕೋ ಎಜುಕೇಷನ್ ಮಾಡೋದ್ನಾಗ ಅದನ್ನು ಡಿಪಾರ್ಟ್ಮೆಂಟಿಗೆ ಅವ್ರಿಗೆ ತಿಳಿಸ್ಬೇಕು. ಪರವಾನಗಿ ಐತೇನು ಸರ್? ಪರವಾನಗಿ ಮಾಡ್ಬೋದು ಅವರು. ಈಗೆಲ್ಲ ಪಾಲಕರು ಒಪ್ಪಿಗೆ ಇದ್ದರೆ ನಾವಿಲ್ಲಿ ಶಾಲೆಗಳಿಗೆ ಈ ಶಾಲೆಗಳಿಗೆ ಕಳಿಸ್ತೇವೆ ಅಂತ ಅಂದ್ರೆ ಮಾಡ್ಬೋದು. ಹಚ್ಚಬಾರ್ದಲ್ಲ, ಬೇರೆ ಶಾಲೆಯೊಳಗೆ ಅವ್ರು ಹಚ್ಬೇಕಾಯ್ತು. ಪಾಲಕರಿಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ ಬೇರೆ ಶಾಲೆಗೆ ಅದೇ ಹೆಣ್ಮಕ್ಳ ಶಾಲೆಗೆ ಹಚ್ಬೋದಾಗಿತ್ತು. ಜಾಗೃತಿ ಕೊರತೆಯಿಂದಾಗಿ ಶಿಕ್ಷಕರಲ್ಲ, ಈ ಪಾಲಕರು ಒತ್ತಡ ಮಾಡಿ ಕೆಲವೊಂದಿಷ್ಟು STMC ಅವರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇದನ್ನು ಗಂಡು ಮಕ್ಕಳ ಶಾಲೆಗೆ ಹೆಣ್ಮಕ್ಳ ಶಾಲೆನ ದಾಖಲೆ ಮಾಡ್ಕೊಂಡ್ರಿ ಅಂತೇಳಿ. ಅಂದ್ರೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ ಸರ್, ಅಲ್ಲಿ ಪ್ರತ್ಯೇಕವಾಗಿ ಹೆಣ್ಮಕ್ಳ ಶಾಲೆನೂ ಐತಂತ್ರಿ, ಗಂಡು ಮಕ್ಕಳ ಶಾಲೆ ಸಾಕಷ್ಟು ಅದಾವ ಸರ್. ಮತ್ತು ಆದರೂ ಕೂಡ ಗಂಡು ಮಕ್ಕಳ ಶಾಲೆಗೆ ಹೆಣ್ಮಕ್ಳನ್ನ ನೋಂದಣಿ ಮಾಡಿಕೊಂಡು ಅವರು ಅಂದ್ರೆ ಭವಿಷ್ಯವನ್ನ ಒಂದು ಅತಂತ್ರ ಮಾಡ್ಯಾರ ಅನ್ನೋ. ಅತಂತ್ರ ಆಗೋದಿಲ್ಲ, ಮಕ್ಕಳ ಭವಿಷ್ಯ ಯಾವಾಗಿದ್ರು ಯಾವ ಶಾಲೆಗೆ ತಂದ್ರು ಅತಂತ್ರ ಆಗೋದಿಲ್ಲ. ಹಾಂ ಸರ್, ಎಲ್ಲ ಸರಿ. ಅಂದ್ರೆ ಫಲಿತಾಂಶದಾಗ ಅದನ್ನು ಸರಿ ಮಾಡ್ಬೋದಲ್ಲ. ಹಾಂ ಸರ್, ಏನು ತೊಂದರೆ ನಂಬರ್ ಹೇಳ್ದಂಗೆ ಸರ್, ಅಡ್ಡಗೋಡೆ ಮೇಲೆ ದೀಪ ಇಡೋದಾಗ ಈಗ ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಏನು ತೊಂದರೆ ಆಗಿಲ್ಲ ಅಂದಂಗೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಲ್ಲ. ಅಲ್ಲ ಸರ್, ಅಂದ್ರಲ್ಲಿ ಏನು ನ್ಯೂನತೆಗಳು ಆಗಿಲ್ಲ ಅಂತೀರಿ ಅಥವಾ ಹೆಂಗೋ ಅಂತ? ಇಲ್ಲ, ನ್ಯೂನತೆಗಳು ಆಗಿರ್ಬೋದು, ಅದನ್ನು ಸರಿಪಡಿಸಕ್ಕೆ ಅವ್ರಿಗೆ ಹೇಳೇನು. ಯಾವ ನ್ಯೂನತೆಗಳು ಅಂದ್ರೆ ಸರ್ ಅಲ್ಲಿ ಏನೇನು ಈಗ ಮಕ್ಕಳ ಪಾಲಕರು ಗ್ರಾಮಸ್ಥರು ಕೆಲವಷ್ಟು ಮಂದಿ ಅಲ್ಲಿ ಒತ್ತಡ ಮಾಡೋದು, ಗಂಡ್ಮಕ್ಳ ಶಾಲೆಗೆ ಹೆಣ್ಮಕ್ಳು ಸೇರಿಸ್ಬೋದು ಅಂತ ಹೇಳಿದ್ರು. ಒಂದು ನಿಮಿಷ, ಅದಷ್ಟ ಪ್ರಶ್ನೆಗೆ ಈಗ ಅವ್ರಿಗೆ ಎನ್ಕ್ವೈರಿ ರಿಪೋರ್ಟ್ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಅದನ್ನು ಕ್ರಮ ಮಾಡ್ತೀವಿ. ಮುಖ್ಯವಾಗಿ ತಾಲೂಕು ಮಟ್ಟದ KDP ಸಭೆಯಲ್ಲಿ ಶಾಸಕ MR ಪಾಟೀಲ್ ಎದುರೇ ಶಾಲಾ ದಾಖಲಾತಿ ಗೊಂದಲ ಸೃಷ್ಟಿಯಾಗಿ ಬೃಹತ್ ರಂಪಾಟವೇ ಉಲ್ಬಣವಾಗಿತ್ತು. ಒಟ್ಟಾರೆಯಾಗಿ ಯಾವುದೇ ನಿಯಮ, ಆದೇಶ, ಸುತ್ತೋಲೆ ಏನೂ ಇರಲಾರದೆ 12 ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಶಾಲೆಗೆ ಪ್ರವೇಶ ಪಡೆದು 1 ವರ್ಷ ಪೂರೈಸಿದ್ರು. ಹಾಗಿದ್ರೆ ಆ ಹೆಣ್ಣು ಮಕ್ಕಳ ಮುಂದಿನ ಶೈಕ್ಷಣಿಕ ಪ್ರಗತಿ ಏನು ಗೊತ್ತಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹಾಗೂ ಶಿಕ್ಷಣ ಇಲಾಖೆ ಆಯುಕ್ತರಾದ ಈಶ್ವರ ಉಳ್ಳಾಗಡ್ಡಿ ಅವರು ಗಮನ ಹರಿಸಬೇಕಿದೆ.